ಆಗಲಿ ಎಲ್ಲ ಕಡೆಯನ್ನು ಕನ್ನಡವನ್ನು ಮಾತಾಡಿದ್ರೆ ಕನ್ನಡ ಬೆಳೀತದೆ. ನಾವು ಕನ್ನಡನ ಮಾತಾಡಲಿಲ್ಲ ಅಂದ್ರೆ ಕನ್ನಡ ಬೆಳೆಯಕ್ಕೆ ಸಾಧ್ಯ ಇರಲ್ಲ. ದಯವಿಟ್ಟು ನಿಮ್ಮಲ್ಲಿ ಈ ವೇದಿಕೆಯ ಮುಖಾಂತರ ನಾವು ತಿಳಿಸಿದ್ದೇನೆಂದ್ರೆ ಕನ್ನಡದಲ್ಲಿ ಜಾಸ್ತಿ ಮಾತಾಡಬೇಕು, ಕನ್ನಡದಲ್ಲಿ ಬರೀಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮುಖಾಂತರ ಕಟ್ಟಡ ಕಾರ್ಮಿಕರುಗಳು ಹಾಗೂ ಅಸಂಘಟಿತ ಕಾರ್ಮಿಕರುಗಳಿಗೆ ಒಂದು ತಿಳಿಸ್ಬೇಕಂದ್ರೆ ಇವತ್ತು ನಾವು SGTU ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಮುಖಾಂತರ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಇದಕ್ಕೆ ತಾವೆಲ್ಲರೂ ಭಾಗಿಯಾಗಿ ತಾವೆಲ್ಲರೂ ಸೇರಿ SGTU ಬಲಪಡಿಸಬೇಕಂತ ಈ ವೇದಿಕೆಯ ಮುಖಾಂತರ ಹೇಳ್ತಾ, ಧನ ಸಹಾಯಗಳು ಎಷ್ಟು ಸಿಗ್ತಾ ಇದಾವೆ. ಮದುವೆ ಧನ ಸಹಾಯ ಸಿಗುತ್ತೆ, ಹೆರಿಗೆ ಭತ್ಯೆ ಸಿಗುತ್ತೆ, ತಾಯಿ ಮಗು ಸಹಾಯಹಸ್ತ ಸಿಗುತ್ತೆ, ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ ಪಿಂಚಣಿ ದೊರೆಯುತ್ತೆ, ಮತ್ತೆ ಅಂತ್ಯ ಸಂಸ್ಕಾರ ವೆಚ್ಚ ಸಿಗುತ್ತೆ, ಮರಣ ಧನ ಸಹಾಯ ಸಿಗುತ್ತೆ. ಇವೆಲ್ಲ ಮಾಹಿತಿ ನಿಮ್ಗೆ ತಿಳಿದಿರುತ್ತೆ. ಅದೇ ರೀತಿ ಗಿಗ್ ವರ್ಕರ್ಸ್, ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಝೊಮ್ಯಾಟೊ ಇದರಲ್ಲಿ ವರ್ಕ್ ಮಾಡ್ತಾ ಇರೋಂಥವ್ರು ಎಷ್ಟು ಜನ ಇದ್ದೀರಾ? ನಿಮ್ಮ ಫ್ಯಾಮಿಲಿಗಳಲ್ಲಿ ಇಲ್ಲಿ ಯಾರು ಅಂತ ಇಲ್ಲ, ನಿಮ್ಮ ಫ್ಯಾಮಿಲಿಗಳಲ್ಲಿ ಇದ್ರೆ ಹೇಳಿ. ಅವ್ರಿಗೂ ಕೂಡ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ, ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಪಾಲಿಸಿ. ಅವರೇನಾದ್ರೂ ಮರಣ ಹೊಂದಿದ್ರೆ, ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವರ ಫ್ಯಾಮಿಲಿಗೆ 2 ಲಕ್ಷದವರೆಗೂ ಧನ ಸಹಾಯ ಸಿಗುತ್ತೆ. ಹಾಗೇನೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ, ಕಟ್ಟಡ ಕಾರ್ಮಿಕರು ಮತ್ತು ಸಂಘಟಿತ ಕಾರ್ಮಿಕರಿಗೆ ಮತ್ತೆ ಬಿಟ್ಟು ಇನ್ನ 101 ವರ್ಗಗಳಿದ್ದಾವೆ ಈ ಕಾರ್ಮಿಕ ಸಹಾಯ ಹಸ್ತದಲ್ಲಿ. ಈ 101 ವರ್ಗಗಳಿಗೂ ಕೂಡ ಕುಟುಂಬಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಕೊಡ್ತಾ ಇದ್ದಾರೆ 1 ಲಕ್ಷದವರೆಗೂ. ಅದು ಏನಾದರೂ ಅಕಸ್ಮಾತ್ ಆಗಿ ಆಗೋದು ಬೇಡ, ಅಕಸ್ಮಾತ್ ಆಗಿ ಆ ಕೆಲಸ ಮಾಡ್ತಾ ಇರೋಂಥ ವರ್ಕರ್ಸು ಮರಣ ಹೊಂದಿದ್ರೆ, ಅಪಘಾತದಲ್ಲಿ ಮರಣ ಹೊಂದಿದ್ರೆ, ಗೊತ್ತಾಯ್ತಾ? ಆಮೇಲೆ ಇಲ್ಲಿ ನಿಮ್ಮ ಕಮ್ಯುನಿಟಿಯಲ್ಲಿ ನಾನು ಇರ್ತಾ ಇರೋದು ಯಾವ್ದೋ ಇದು ಮಾಡ್ತಾ ಇಲ್ಲ, ಜಾಸ್ತಿ ಮೋಟಾರ್ ವೆಹಿಕಲ್ ಫೀಲ್ಡರ್ಸ್ ಅಲ್ಲಿ ಇರ್ತೀರಿ. ಅಂದ್ರೆ ಗ್ಯಾರೇಜ್ ಆಗ್ಬೋದು, ಡ್ರೈವರ್ಸ್ ಆಗ್ಬೋದು, ಇದರಲ್ಲಿ ನಿಮಗೆ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿ ಇದೆ. 5 ಲಕ್ಷ ಅಪಘಾತದಲ್ಲಿ ಏನಾದರೂ ಮರಣ ಹೊಂದಿದ್ರೆ 5 ಲಕ್ಷದವರೆಗೂ ಬರುತ್ತೆ ಫ್ಯಾಮಿಲಿಗೆ. ಹಾಗೇನೆ ಮಕ್ಕಳಿಗೆ ಧನ ಸಹಾಯ ಸಿಗುತ್ತೆ, ಶೈಕ್ಷಣಿಕ ಧನ ಸಹಾಯ, ಸ್ಕಾಲರ್ಶಿಪ್ ಸಿಗುತ್ತೆ. ಇದನ್ನೆಲ್ಲ ಬಳಸ್ಕೊಳ್ಳಿ. ಅದು ಬಿಟ್ಟು ಪತ್ರಿಕೆಯಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ, ಪತ್ರಿಕೆ ವಿತರಕ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಧನ ಸಹಾಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಸರಿಯಾಗಿ ಸಮರ್ಪಕವಾಗಿ ಇದು ಬಳಸ್ಕೋಬೇಕು, ಮಾಹಿತಿ ತಿಳ್ಕೋಬೇಕು. ಇದನ್ನ ದಯವಿಟ್ಟು ನಮ್ಮ ಇಲಾಖೆ, ಕಾರ್ಮಿಕ ಇಲಾಖೆ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ, ಇನ್ನೂ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಈಗ ಸದ್ಯಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕೂಡ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡ್ತಾ ಇದೆ. ಅವ್ರಿಗೂ ಕೂಡ ಒಂದು ಮಿನಿಮಮ್ ಏಜ್ ಫಿಕ್ಸ್ ಆಗಬೇಕು ಅಂತ ಇದೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಜಾರಿಗೆ ತರುವಂತ ಈ ಆಲೋಚನೆ ನಮ್ಮ ಇಲಾಖೆ ಮತ್ತು ಸರ್ಕಾರದಲ್ಲಿದೆ. ಇದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಧನ್ಯವಾದಗಳು. ಅಕಸ್ಮಾತ್ ಆಗಿ ಅನಿವಾರ್ಯವಾಗಿ ಏನಾದರೂ ಸಾವನ್ನಪ್ಪಿದಾಗ ಯಾವ ರೀತಿ ತಮ್ಮ ಕುಟುಂಬಗಳಿಗೆ ಹಣ ಸಹಾಯವಾಗುತ್ತೆ, ತಮ್ಮ ಮಕ್ಕಳು ಮಾಡುವಂತಹ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಯಾವ್ಯಾವ ರೀತಿ ಸ್ಕಾಲರ್ಶಿಪ್ಗಳು ಬರುತ್ತೆ. 18 ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ಬೇಡಿ, ಕೆಲಸಕ್ಕೆ ಶುಭಾಶಯನ್ನು ಕೋರುತ್ತಾ, ಈಗ ನಾನೇನು ಜಾಸ್ತಿ ಮಾತಾಡಕ್ಕಂತೂ ಹೋಗಲ್ಲ. ನಮ್ಮ ಅಧಿಕಾರಿಗಳಾದಂಥ ನಾಗಭೂಷಣ್ ಅವರು ತಮ್ಮ ಮುಂದೆ ಕೆಲವು ಅದ್ಭುತ ಮಾತನ್ನು ಹೇಳಿದ್ರು. ಅದ್ರ ಮೇಲೆ ನಾವು ಗಮನ ಹರಿಸ್ಬೇಕು. ಯಾಕಂದ್ರೆ ಇವತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಚಿಂತೆ ಮಾಡಲಿಲ್ಲ ಅಂದ್ರೆ ಯಾವತ್ತೇ ಆಗಲಿ ತಂದೆ ತಾಯಿ ನಾನು ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ ಅದಕ್ಕಿಂತ ನನ್ನ ಮಗ ಉತ್ತಮವಾಗಿ ಜೀವನ ಮಾಡಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರ್ತೈತೆ. ನಾನು ಏನ್ ಕಷ್ಟ ಪಡ್ತಾ ಇದ್ದೀನಿ ಆ ಕಷ್ಟ ನನ್ನ ಮಕ್ಕಳಿಗೆ ಬೇಡ. ನನ್ನ ಮಕ್ಕಳು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ಅವರ ಒಂದು ಭವಿಷ್ಯ, ಒಳ್ಳೆ ಒಂದು ಭವಿಷ್ಯವನ್ನು ರೂಪಿಸಬೇಕು ಅನ್ನೋ ಒಂದು ತಂದೆ ತಾಯಿ ಆಸೆ ಆಗಿರ್ತೈತೆ. ಅದೇ ರೀತಿ ಈಗ ಅಧಿಕಾರಿಗಳು ತಮ್ಮ ಮುಂದೆ ಹೇಳಿದ್ರು, ತಮ್ಮ ಮಕ್ಕಳಿಗೆ 18 ವರ್ಷ ತುಂಬತಕ್ಕ ಅವರಿಗೆ ಯಾವ ರೀತಿ ತಮ್ಮ ಕಷ್ಟಪಟ್ಟು ಅವರಿಗೆ ಯಾವ ರೀತಿ ಊಟ ತಿಂಡಿಗೋಸ್ಕರವಾಗಿ ನೀವು ಪ್ರಯತ್ನ ಪಡ್ತೀರೋ ಇದೇ ರೀತಿ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ತಾವುಗಳು ಪ್ರಯತ್ನ ಪಡಬೇಕು, ಅವ್ರಿಗೆ ಓದಿಸಬೇಕು ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ತಮ್ಮಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಯಾವ ರೀತಿ ಏನೇ ಇವತ್ತು ನೋಡ್ತಾ ಇದ್ದೀರಾ ಸಮಸ್ಯೆಗಳು, ಎಂತ ಒಂದು ಸಮಸ್ಯೆಗಳು ಇದ್ದಾವೆ.
ಆದ್ರಿಂದ ಸರ್ಕಾರದಿಂದ ಅನೇಕ ಅನುಕೂಲಗಳು ನಮಗೆ, ಅದು ಕೂಡ ಕಾರ್ಮಿಕರಿಗೆ ಇದ್ರೂ ಕೂಡ ನಾವು ಅದ್ರ ಬಗ್ಗೆ ನಾವು ಉಪಯೋಗ ಪಡಿಸ್ಕೊಳ್ತಾ ಇಲ್ಲ. ಆದ್ರಿಂದ ತಮ್ಮಲ್ಲಿ ವಿನಂತಿ ಏನಂದ್ರೆ, ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತಾವು ಕಷ್ಟಪಟ್ಟು ಅವರಿಗೆ ವಿದ್ಯಾವನ್ನು ಕೊಡಿಸಿ ನಿಮ್ಮ ಮುಂದೆ ಬರತಕ್ಕಂತ ಜೀವನ ತುಂಬಾ ಅನುಕೂಲವಾಗಿ ತಾವು ಬಾಳ್ತೀರಾ ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ.